ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ನನಗೆ ಕೆಲವರು ಕಮೆಂಟ್ ಮಾಡ್ತಾಯಿದ್ರು, ಚೈನ್ ಸ್ಟಿಚ್ಚು ಹಾಕೋದಕ್ಕೆ ಎಷ್ಟು ಟ್ರೈ ಮಾಡಿದ್ರೂ ಬರ್ತಾನೆ ಇಲ್ಲ ಅಂತ. ಅದಕ್ಕೋಸ್ಕರ ನಾನು ಮತ್ತೊಂದು ಸತಿ ವಿಡಿಯೋ ಮಾಡ್ತಾಯಿದ್ದೀನಿ. ಬರೀ ಚೈನನ್ನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ನಾನು ಫ್ರೇಮ್ ಒಳಗಿಂದ ಅನ್ನೋಕ್ಕಿಂತ ಸುಮ್ಮನೆ ಹೀಗೆ ಲೂಸಾಗಿ ತೋರಿಸ್ತೀನಿ. ಸೈಡ್ ಬಟ್ಟೆ ಇದೆ ನೋಡಿ, ಅದರಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಫ್ರೇಮ್ ಮೇಲ್ಗಡೆಯಿಂದ ಸೂಜಿ ಚುಚ್ಚಿ, ಕೆಳಗಡೆ ಅಡಿಗಡೆಯಿಂದ ಫ್ರೇಮ್ ಅಡಿಗಡೆಯಿಂದ ನೋಡಿ ದಾರ ಹೇಗೆ ಇಟ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ 3 ಬೆರಳು ತಗೊಳ್ಳಿ, ಮಧ್ಯ ಬೆರಳು ಮತ್ತು ಹೆಬ್ಬೆರಳಿಂದ ನಾಟ್ ಹಾಕಿರೋ ದಾರನ ನಾಟ್ ಹಾಕೋಬೇಕು. ಹಾಗೆ ತಗೊಂಡು ತೋರು ಬೆರಳಿಂದ ಸುತ್ತಕೊಂಡು ಬರಬೇಕು. ಆಮೇಲೆ ಸುತ್ತಕೊಂಡು ಬಂದಾಗ ಮೇಲ್ಗಡೆಯಿಂದ ದಾರ ಇದೆಯಲ್ವ, ಅದನ್ನು ಸೂಜಿಯಲ್ಲಿ ತಗೊಳ್ಬೇಕು ನೋಡಿ. ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಈ ಥರ ಸುತ್ತಕೊಳ್ಳಿ. ಆಮೇಲೆ ಸೂಜಿಯಿಂದ ಮೇಲ್ಗಡೆ ತಗೋಬೇಕು ನೋಡಿ. ಹೀಗೆ ಅಡಿಗಡೆ ಕೊಡೋದು, ಗೊತ್ತಾಯ್ತಾ? ಅಡಿಗಡೆ ಹೇಗೆ ದಾರ ಕೊಡೋದು ಮೇಡಮ್ ಅಂತ ಕೇಳಿದರು ನನಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಡಿಗಡೆ ಹೀಗೆ ಕೊಡೋದು. ಮತ್ತು ಥ್ರೆಡ್ಡನ್ನು ಯಾವುದಾದ್ರೂ ಒಂದು ಬೌಲ್ ಒಳಗಡೆ ಹಾಕಿಟ್ಕೊಳ್ಳಿ ನೋಡಿ. ಈ ಥರ ಬೌಲ್ ಒಳಗಡೆ ಹಾಕಿಟ್ಕೊಂಡ್ರೆ ಆ ಕಡೆ ಈ ಕಡೆ ಓಡೋದಿಲ್ಲ, ಬಾಕ್ಸ್ ಒಳಗೆ ಇರುತ್ತೆ ದಾರ. ಮತ್ತು ಫ್ರೇಮ್ ಅಡಿಗಡೆ ಹಾಗಿಟ್ಕೊಳ್ಳಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಹೀಗೆ ಕೇಳ್ತಾ ಇರಿ, ನಾನು ಮಧ್ಯದಲ್ಲಿ ನಿಮಗೆ ಸಪ್ರೇಟಾಗಿ ತಿಳಿಸ್ತಾ ಇರ್ತೀನಿ ನೋಡಿ. ಈ ಥರ ಸೂಜಿದು ಫ್ರಂಟ್ ಭಾಗ ಇದೆಯಲ್ವ, ಸೂಜಿ ತಗೊಳ್ಳೋದು ದಾರನ ನೋಡಿ. ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ ನೋಡಿ. ಈ ಥರ ಮೇಲ್ಗಡೆ ದಾರನ ಫ್ರೇಮು ಮೇಲ್ಗಡೆಯಿಂದ ಚುಚ್ಚಿ ಅಡಿಗಡೆಯಿಂದ ಹೀಗೆ ದಾರನ ಮೇಲಕ್ಕೆ ಎತ್ಕೊಳ್ಬೇಕು ನೋಡಿ. ಹೀಗೆ ಇಟ್ಕೊಳ್ಳಿ, ನಾನು ಹೇಳಿ ತೋರಿಸಿದ್ನಲ್ಲ ಹಾಗೆ ದಾರ ಇಟ್ಕೊಳ್ಳಿ. ಸೂಜಿನ ಫ್ರೇಮ್ ಇದೆಯಲ್ವ, ಆ ಥರ ಯಾವ ಕಡೆ ಸೂಜಿ ಮುಖ ಮಾಡ್ಕೊಂಡಿರುತ್ತೆ, ಆ ಹುಕ್ಕಿದೆಯಲ್ಲ ನೀಡಲಿನ ಹುಕ್ಕು, ಅದು ಯಾವ ಕಡೆ ಮುಖ ಮಾಡ್ಕೊಂಡಿದೆ ಆ ಕಡೆ ನೀವು ದಾರನ ಫ್ರಂಟಲ್ಲಿ ಕೊಡಬೇಕಾಗತ್ತೆ. ಓಕೆ, ಯಾವ ಕಡೆಯಿಂದ ದಾರನ ಹಾಕ್ತಿರೋ ಆ ಕಡೆಯಿಂದ ಫ್ರಂಟಲ್ಲಿ ಕೊಡಬೇಕಾಗತ್ತೆ ಈ ದಾರನ ನೋಡಿ. ಹುಕ್ಕು ನೋಡ್ಕೊಳ್ಳಿ ನೀವು, ನೀಡಲಲ್ಲಿ ಗೊತ್ತಾಗುತ್ತೆ. 40 ನಂಬರ್ ನೀಡಲು, ಇಲ್ಲಾಂದರೆ 30 ನಂಬರ್ ನೀಡಲ್ ಇರುತ್ತೆ, ತುಲಿಪ್ ಜಪಾನ್ ಬ್ರ್ಯಾಂಡಲ್ಲಿ. ಓಕೆ, ಈ ಥರ ನೀವು ಆ ಫ್ರಂಟಿಗೆ ದಾರನ ಕೊಡಬೇಕಾಗತ್ತೆ. ನೀಡಲ್ಲು ಯಾವ ಕಡೆ ಮುಖ ಮಾಡ್ಕೊಂಡಿದೆ ಆ ಕಡೆ. ಈ ಥರ ಫ್ರೇಮ್ ಅಡಿಗಡೆಯಿಂದ ದಾರನ ನಾನು ಹೇಗೆ ಇಟ್ಕೊಳ್ಳೋಕೆ ಹೇಳಿದೆ ಹಾಗೆ ಇಟ್ಕೊಂಡು ಸೂಜಿದು ಮುಖ ನೋಡಿ, ಮುಖ ಗೊತ್ತಾಗತ್ತಲ್ವ ನಿಮಗೆ, ಆ ಮುಖಕ್ಕೆ ಎದುರಾಗಿ ದಾರನ ಕೊಡಬೇಕು. ಓಕೆನಾ? ನಾನು ಸ್ಟಾರ್ಟಿಂಗ್ ಕ್ಲಾಸಲ್ಲಿ ಡಿಟೇಲಾಗಿ ಹೇಳಿದ್ದೀನಿ, ನೀವು ಸ್ಟಾರ್ಟಿಂಗ್ ಕ್ಲಾಸಿಂದನೇ ಕಲೀರಿ. ಆದರೂ ಗೊತ್ತಾಗಿಲ್ಲ ಅನ್ನೋರಿಗೆ ಈ ಕ್ಲಾಸ್ ಅಷ್ಟೇ ನೋಡಿ. ಈ ಥರ ಸ್ಟ್ರೈಟಾಗಿ 90 ಡಿಗ್ರಿ ಅಂದರೆ ಸ್ಟ್ರೈಟಾಗಿಯೇ ಸೂಜಿಯನ್ನು ಚುಚ್ಚಿ ಮೇಲಕ್ಕೆ ದಾರನ ಎತ್ಕೊಳ್ಳುವಾಗ ಸ್ಟ್ರೈಟಾಗಿ ಚುಚ್ಚಿ ದಾರನ ಸ್ಟ್ರೈಟಾಗಿಯೇ ಬಟ್ಟೆವರೆಗೂ ಸ್ಟ್ರೈಟಾಗಿ ತಂದು ಬಟ್ಟೆಯಿಂದ ಆಚೆ ಬರೋವರೆಗೂ ಸ್ಟ್ರೈಟಾಗಿರಬೇಕು. ಆಮೇಲೆ ನಿಮಗೆ ಆಪೋಸಿಟ್ಟಾಗಿ ತಿರುಗಿಸಿ ಫ್ರಂಟಲ್ಲಿ ತಗೋಬೇಕು, ಆಗ ಚೈನು ಬರುತ್ತೆ ನೋಡಿ. ನಾನು ಝೂಮ್ ಮಾಡಿ ತೋರಿಸ್ತೀನಿ. ಈ ಥರ ಹೊರಗಡೆಯಿಂದ ದಾರನ ತೆಗೆದು ತೋರಿಸ್ತೀನಿ. ಓಕೆ ನೋಡಿ, ನಾನು ಈ ಥರ ಲೂಸ್ ಬಟ್ಟೆಯಿಂದ ತೋರಿಸ್ತೀನಿ ನಿಮಗೆ, ಅಂದರೆ ನಿಮಗೆ ಚೈನು ಹೊರಗಡೆಯಿಂದ ಕಾಣಲಿ ಅಂತ ಹಾಕೋದನ್ನು. ನಾನು ನಿಮಗೆ ಅಡಿಗಡೆಯಿಂದ ಚೈನ್ ಕೊಡೋದು ಕೂಡ ನಿಮಗೆ ನೇರವಾಗಿ ಕಾಣಲಿ ಅನ್ನೋಕ್ಕೋಸ್ಕರ ನೋಡಿ ನಾನು ಚೈನ್ ತೊಗೊಂಡೆ. ಈಗ ಫ್ರಂಟಿಗೆ ನೋಡಿ ಹೀಗೆ ಕೊಡ್ತೀನಿ ದಾರನ ನೋಡಿ. ಮೇಲೆ ಚೈನ್ ಬರೋವರೆಗೂ ನೀವು ಸ್ಟ್ರೈಟಾಗಿ ಮೇಲಕ್ಕೆ ತಗೋಬೇಕು. ಆಮೇಲೆ ಚೈನಿಂದ ಹೊರಗೆ ತೆಗೆಯುವಾಗ ನಿಮಗೆ ಆಪೋಸಿಟ್ಟಾಗಿ ಟರ್ನ್ ಮಾಡಿ ಚೈನನ್ನು ಮೇಲಕ್ಕೆ ತಗೋಬೇಕು. ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ. ಝೂಮ್ ಮಾಡ್ಕೊಂಡು ನೋಡಿ. ನೋಡಿ, ಈಗ ಸೂಜಿ ಮುಖ ಯಾವ ಕಡೆ ಇದೆ ಆ ಕಡೆಗೆ ಎದುರಾಗಿ ಕೊಡಿ. ಮತ್ತೊಂದು ವಿಷಯ ಏನಂದರೆ, ನೀವು ದಾರನ ಗಡಿಯಾರದ ಮುಳ್ಳು ಯಾವ ಕಡೆಯಿಂದ ತಿರುಗುತ್ತೆ ಆ ಕಡೆ ತಿರುಗಿಸ್ಕೊಂಡು ಕೊಡಬೇಕು. ನಿಮ್ಮ ಸೂಜಿ ಮುಖ ಯಾವ ಕಡೆ ಇರುತ್ತೋ ಆ ಕಡೆ, ಅದು ಬೇಕಾದರೆ ಲೆಫ್ಟಿಗಿರಲಿ ರೈಟಿಗಿರಲಿ, ನಿಮಗೆ ಆಪೋಸಿಟ್ಟಾಗಿ ನೀವು ಚೈನ್ ಹಾಕ್ತಾಯಿದ್ರೂ ಪರವಾಗಿಲ್ಲ, ನೀವು ಲೆಫ್ಟ್ ಸೈಡಿಗೆ ಚೈನ್ ಹಾಕ್ತಿದ್ರೂ ಪರವಾಗಿಲ್ಲ, ರೈಟ್ ಸೈಡಿಗೆ ಚೈನ್ ಹಾಕ್ತಿದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನಿಮ್ಮದು ಸೂಜಿಯ ತುದಿಯ ಭಾಗಕ್ಕೆ ಸುತ್ತಬೇಕು. ಯಾವ ಥರ ಅಂದರೆ ಗಡಿಯಾರದ ಮುಳ್ಳು ಸುತ್ತು ಬರುತ್ತಲ್ಲ ಹಾಗೆ, ಅದೇ ಥರ ಸುತ್ತಕೊಂಡು ನೀವು ಚೈನನ್ನು ಹಾಕಬೇಕಾಗತ್ತೆ.
ನೋಡಿ ಯಾವ ಥರ ಸುತ್ತುತ್ತಾ ಇದ್ದೀನಿ ನೋಡಿ, ಆ ಥರ ಸುತ್ತಕೊಂಡು ಚೈನ್ನ ಮೇಲಕ್ಕೆ ಬರುವಾಗ, ಅಂದರೆ ಬಟ್ಟೆಯಿಂದ ಮೇಲೆ ಬರೋವರೆಗೂ ನಿಮ್ಮ ಸೂಜಿ ಸ್ಟ್ರೈಟೇ ಇರಬೇಕು. ಬಟ್ಟೆಯಿಂದ ಮೇಲೆ ಬಂದ್ರ ಮೇಲೆ ನೀವು ಸೂಜಿಯನ್ನು ಯಾವ ಡೈರೆಕ್ಷನಲ್ಲಿ ಫಸ್ಟ್ ಇಟ್ಕೊಂಡಿರ್ತೀರೋ ಅದಕ್ಕೆ ಆಪೋಸಿಟ್ಟಾಗಿ ತಿರುಗಿಸಿ ಮೇಲಕ್ಕೆ ತಗೊಳ್ಬೇಕು. ಆಗ ಚೈನ್ ಸ್ಟಿಚ್ಚು ಕರೆಕ್ಟಾಗಿ ಬರುತ್ತೆ. ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ, ನಿಮಗೆ ಡೌಟ್ ಬೇಡ. ನನಗೆ ಎಷ್ಟು ಟ್ರೈ ಮಾಡಿದರೂ ಕಲಿಯೋಕ್ಕಾಗ್ತಾನೇ ಇಲ್ಲ ಅಂತ ಕೆಲವ್ರು ನನಗೆ ಮೆಸೇಜ್ ಹಾಕಿರೋದ್ರಿಂದ, ಕಮೆಂಟ್ ಮಾಡಿರೋದ್ರಿಂದ ನಾನು ಅವರಿಗೋಸ್ಕರ ತೋರಿಸ್ತಿದ್ದೀನಿ. ನೋಡಿ ಯಾವ ಕಡೆ ಸೂಜಿ ಇದೆ ಅದಕ್ಕೆ ಎದುರಿಂದ ನಾನು ದಾರನ ಕೊಟ್ಟೆ ಅಲ್ವಾ. ಈಗ ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ಮುಳ್ಳು ಯಾವ ಕಡೆ ಸುತ್ತುತ್ತೋ ಆ ಥರ ನೀವು ಸೂಜಿಗೆ ದಾರನ ಕೊಡಬೇಕು. ಆಮೇಲೆ ಸೂಜಿಯನ್ನು ಮೇಲೆ ಬಟ್ಟೆಯಿಂದ ಮೇಲೆ ಬರೋವರೆಗೂ ಸ್ಟ್ರೈಟೇ ಇಟ್ಕೊಬೇಕು. ಮೇಲೆ ಬಂದ ನಂತರ ಸೂಜಿಯನ್ನು ಆಪೋಸಿಟ್ ಡೈರೆಕ್ಷನಿಗೆ ತಿರುಗಿಸಿ ಚೈನನ್ನು ಈ ಕಡೆ ತಗೋಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ ಈ ಥರ ಚೈನನ್ನು ಈ ಕಡೆ ತಗೋಬೇಕು. ಅದು ಚೈನ್ ಸ್ಟಿಚ್ ಹಾಕೋ ಮೆಥಡು. ಓಕೆ, ಯಾರಿಗೆಲ್ಲ ಅರ್ಥ ಆಗಲಿಲ್ವೋ ಅವರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಮತ್ತೊಮ್ಮೆ ಟ್ರೈ ಮಾಡಿ. ನನಗೆ ನನ್ನ ಚಾನಲಲ್ಲಿ ನಾನು ಫ್ರೀ ಕ್ಲಾಸಸ್ ಕೊಡ್ತಾ ಇದ್ದೀನಿ. ಅವರು ನನಗೆ ಕಲಿಯದೆ ಹಾಗೆ ಕಷ್ಟಪಡೋದು ನನಗೆ ಇಷ್ಟ ಇಲ್ಲ. ಅವರು ಕಲಿಲೇಬೇಕು ಅಂತ ಪ್ರತಿ ವಿಡಿಯೋನು ಲೆಂತಿಯಾಗಿದ್ದರೂ ಪರವಾಗಿಲ್ಲ ಅಂತ ಡೀಟೇಲಾಗಿ ನಾನು ಸ್ಲೋ ಆಗಿ ಕಲಿಸ್ತಾ ಇರೋ ಕಾರಣ ಏನೇ ಡೌಟ್ಸ್ ಇದ್ದರೂ ನನಗೆ ನೀವು ಕಮೆಂಟ್ ಮಾಡ್ಬೋದು. ನಾನು ಅದನ್ನು ಮತ್ತೆ ಕ್ಲಾರಿಟಿ ಕೊಡ್ತೀನಿ. ಮತ್ತೊಮ್ಮೆ ನಾನು ಮಾಡಿ ಕ್ಲಾಸನ್ನು ಕೊಡ್ತೀನಿ. ಓಕೆ, ನೀವು ಮಾತ್ರ ಕ್ಲಾಸನ್ನು ಮಿಸ್ ಮಾಡ್ಕೋಬೇಡಿ. ಮತ್ತು ಕಲಿತಾ ಇರೋರು ನನ್ನ ಇನ್ಸ್ಟಾಗ್ರಾಮ್ ID-ನ ನಾನು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಫೋಟೋಸನ್ನು ಇನ್ಸ್ಟಾಗ್ರಾಮಿಗೆ ಕಳಿಸಿ, ನಾನು ಚೆಕ್ ಮಾಡ್ತೀನಿ. ಹಾಗೆ ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ ಏನಾದರೂ ಪ್ರಾಬ್ಲಮ್ ಇದ್ದರೆ. ಓಕೆನಾ? ನೋಡಿ ಈ ಥರ ಚೈನ್ ಹಾಕ್ಕೊಳ್ಳಿ. ಹೆಣ್ಣಾಟು ಕ್ಲಾಸ್ ಇದೆ, ಕ್ಲಾಸ್ ನಂಬರ್ 6. ದಯವಿಟ್ಟು ಕಲೀರಿ. ಹೆಣ್ಣಾಟು ತುಂಬಾ ಇಂಪಾರ್ಟೆಂಟ್ ಕ್ಲಾಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.